ಏ ಉಮೇಶಣ್ಣ, ಉಮೇಶಣ್ಣ, ಒಳಗಡೆ ಏನು ಮಾಡ್ತಿದ್ದೆ ಬರಪ್ಪ ಇಲ್ಲಿ. ಹಾಂ. ಅಣ್ಣ ಒಳಗಡೆ ಸ್ಟ್ರಾಂಗ್ ಟೀ ಮಾಡ್ತಿದ್ದೆ ಕಣೋ, ಅದಕ್ಕೆ ಒಂಚೂರು ತಡಬಾತತ್ಲಾಗೆ. ಹಾಂ. ಏನಣ್ಣ ಏನು ಕೊಡಲಿ? ಅದೇನೋ ಮಾಡ್ತಿದ್ರಲ್ಲಪ್ಪ ಸ್ಟ್ರಾಂಗ್ ಆಗಿ, ಅದನ್ನೇ ಕೊಡಪ್ಪ ಒಂದು 4 ಕಾಪು. ಹಾಂ. ಕುಡ್ದತ್ಲಾಗೆ ಬಶೀರ್ ಸಾಹೇಬ್ರ ಮನೆಗೆ ಹೋಗ್ಬೇಕತ್ಲಾಗೆ. ಹಾಂ, ಹೇಳಿದ್ವಿ ಮಂಗಳವಾರ ಬೆಳಗ್ಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಊಟಕ್ಕೆ. ಹಾಂ. ಹೋಗಿ ಅತ್ಲಾಗೆ ಊಟ ಮಾಡ್ಕೊಂಡು ಬರ್ತೀವಿ ಅತ್ಲಾಗೆ. ನೀನು ನಿಮ್ಮ ಮನೆಗೆ ಬಿಟ್ಟತ್ಲಾಗ ಬಾ, ನಮ್ಮ ಜೊತೆಗೆ ಹೋಗ್ಬರೋಣ ಅತ್ಲಾಗೆ. ಹೆಂಗಿದ್ರು ಇಲ್ಲಿ ಬಂದು ಎಲ್ಲರಿಗೂ ಹೇಳೋಗಿದಾನಲ್ಲ. ಹೋಗುಂಟು ಬರೋಣ ಅತ್ಲಾಗೆ, ಇಲ್ಲಾಂದ್ರೆ ಬೇಜ ಗೀಜ ಮಾಡ್ಕೊಂಡೆ ನಾನು. ಹ್ಞೂ. ಸುಮ್ಮನಿರೋಣ ಅತ್ಲಾಗೆ. ನೀನು ಕಂಡಂಗೆ ಕುರಿ ಮಟನು ಮೇಕೆ ಮಟನು ಯಾವತ್ತು ಊಟ ಮಾಡಿ ಹೇಳು. ಅದಲ್ದಲೆ ನಮ್ಮಳೆ ಹುಷಾರು ಬೇರೆ ಇಲ್ಲ ಅತ್ಲಾಗೆ. ಹೋಟ್ಲು ನಾನೇ ನೋಡ್ಕೋಬೇಕು ಅತ್ಲಾಗೆ. ತಡೀರೋದು ನೀವು ಹೋಗಿ ಊಟ ಮಾಡ್ಕೊಂಡು ಬರ್ರಿ ಅತ್ಲಾಗೆ. ಬಶೀರ್ ಸಾಹೇಬ್ರಿಗೆ ಹೇಳ್ರಿ ಹಿಂಗಾಯ್ತು ನಮ್ಮನೆ ಸಮಾಚಾರ, ಅದಕ್ಕೆ ಉಮೇಶಣ್ಣ ಊಟಕ್ಕೆ ಬಂದಿಲ್ಲ ಅಂತ ಹೇಳ್ರಿ ಅತ್ಲಾಗೆ. ಹೋಗಕ್ಕೆ ಮುಂಚೆ ಅತ್ಲಾಗೆ ನಾನು ಸ್ಟ್ರಾಂಗ್ ಟೀನ ಕುಡಿದ್ಬಿಟ್ಟು ಹೋಗ್ರಿ. ಚೆನ್ನಾಗಿ ಊಟ ಮಾಡೋಕ್ಕೆ ಸೇರುತ್ತೆ ನನ್ನ ಟೀ. ಹ್ಞೂ. ಏಯ್, ಕುರಿ ಮಟನ್ ಮೇಕೆ ಮಟನ್ ತಿಂದಿಲ್ಲ ಅಂದರೆ ಹಾಳಾಗಿ ಹೋಗ್ಲಿ ಅತ್ಲಾಗೆ. ಮೊಟ್ಟೆ ಬಿರಿಯಾನಿನು ಇನ್ನೊಂದು ಚಿಕನ್ ಗೊಜ್ಜು ತಿನ್ಕೊಂಡು ಬರುವಂತ ಬಾರ ಅತ್ಲಾಗೆ. ಬಚ್ಚೀರ್ ಸಾಹೇಬ್ರು ಯಾವಾಗಲೂ ಬಂದ್ಬಿಟ್ಟು ನಮ್ಮ ಜೊತೆಗೆ ನೀನು ಹೋಟ್ಲಾಗೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಬ್ರೆಡ್ ತಿನ್ನೋದು ಮಾಡಲ್ವೇ? ನೀನು ಅವ್ರ ಫಂಕ್ಷನ್ಗೆ ಬರ್ದಿದ್ದೆ ನನಗೆ ಸಿಟ್ಟು ಮಾಡ್ಕೊಂಬಲ್ಲ ಅವಯ್ಯ. ಬರ ಅತ್ಲಾಗೆ ಹೋಗ್ಬರೋಣ ಒಂದು ಹೆಜ್ಜೆ. ತಗೋ ರಂಗಾಜ, ನಿಂಗೆ ಹೇಳೋದು ಅರ್ಥ ಆಗಲ್ಲ ಕಣಜ, ಅವಳಿಗೆ ಹುಷಾರಿಲ್ಲ. ಆಮೇಲೆ ಸುಸ್ಕಿಸ್ತಾಗಿ ಪ್ರಜ್ಞೆ ತಪ್ಪಿದ್ರೆ ಏನೋ ಮಾಡೋದು ಅತ್ಲಾಗೆ. ಬೇಡ ನೀವು ಹೋಗ್ಬರಿ ಅತ್ಲಾಗೆ. ಬೇಡ, ನಾನು ಬರಲ್ಲ, ನೀವು ಹೋಗ್ಬರಿ. ಹೋಗಕ್ಕೆ ಮುಂಚೆ ಟೀ ಮಾಡ್ಕೊಂಬತ್ತೀನಿ ತಡ್ರಿ. ಕುಡ್ಕೊಂಡು ಹೋಗಿರಂತೆ. ರಂಗಜ ಹೋಗ್ಲಿ ಬಿಡ ಅತ್ಲಾಗೆ. ಏನೋ ಮನೇಲಿ ಹುಷಾರಿಲ್ಲ ಅಂತ ಬಿಡಜ, ಯಾಕಜ ಅಷ್ಟೊಂದು ಇದು ಮಾಡ್ತೀಯ ಅತ್ಲಾಗೆ. ಬಿಡು ಹೋಗ್ಲಿ. ತಾಂಬರೋಣ ಉಮೇಶಣ್ಣ, ಟೀ ತಾಂಬರೋಣ. ರಂಗಜ್ಜ ಹೋಗ್ಲಿ ಬಿಡಜ, ಮನೆಯವ್ರಿಗೇನೋ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಟ್ಲಿಗಿಟ್ಟು ನೋಡ್ಕೊಂಡು ಇರ್ಲಿ ಬಿಡ ಅತ್ಲಾಗೆ. ಹಂಗೂ ಏನಾರು ಆಯ್ತು ಅಂದರೆ ನಾವೇ ಒಂದು ಬಾಕ್ಸಿನಾಗೆ ಕಟ್ಟಿಸ್ಕೊಂಬಂದು ಕೊಟ್ಬಿಡೋಣ ಅತ್ಲಾಗೆ, ಒಳ್ಳೆ ಊಟ ಮಾಡ್ಕೊಳ್ಳಿ. ಪಾಪ ಏನೋ ಹೋಟ್ಲು ನೋಡ್ಕೋಬೇಕು, ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಬಿಡತ್ಲಾಗ ಹೋಗ್ಲಿ. ನಿಜ ನಿಜ, ಹಂಗೆ ಮಾಡೋಣ ನಾವು. ತಗೊಳ್ರಿ ಜಾವು. ಚೆನ್ನಾಗಿ ಕುಡಿದು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ರಿ ನೀವು. ನಾನಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡ್ರಿ. ಅವಜ್ಜಂಗೆ ಹೇಳಿ, ಅವಜ್ಜ ಅಂತೀನಿ, ಬಶೀರ್ ಸಾಹೇಬ್ರಿಗೆ ಹೇಳ್ರಿ ಒಂದು ಬಾಕ್ಸ್ನಾಗೆ ಉಮೇಶ್ ಅಣ್ಣಗೆ ಅಂತ ಹೇಳ್ಬಿಟ್ಟು ಹಾಕ್ಸಂಬಂದು ಕೊಟ್ಬಿಟ್ರಿ ಅತ್ಲಾಗೆ, ಇಲ್ಲೇ ಊಟ ಮಾಡ್ಕೊತೀನಿ. ಅಬ್ಬಬ್ಬಬ್ಬ ಉಮೇಶಣ್ಣ, ಸಕ್ಕತ್ತ ಮಾಡಿ ಕಣ ಉಮೇಶಣ್ಣ ಟೀನ. ಸ್ಟ್ರಾಂಗ್ ಟೀ ಅಂತಂದ್ರೆ ಹಿಂಗಿರ್ಬೇಕು ಕಣ ಅತ್ಲಾಗೆ. ಕಣದೆ ಮನೆಗೆ ಮಾಡೋದು ಕಣ ಟೀನ, ಹಂಗೆ ಮಾಡಿದೆ ಕಣ ಉಮೇಶಪ್ಪ. ಬಿಡೋತ್ಲಾಗೆ ಹೆಂಗಿದ್ರು ಒಳ್ಳೆ ಟೀ ಮಾಡಿದ್ಯಾ. ಈಗ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತೀವಿ ನಾವು. ಹಿಂಗೆ ಹೇಳ್ದಂಗೆ ಹಂಗೆ ಒಂದು ಬಾಕ್ಸ್ನಾಗೆ ಊಟ ಕಟ್ಸ್ಕೊಂಡು ಬರ್ತೀವಿ ತಡಿ. ಬಿರಿಯಾನಿನ ಚಿಕನ್ ಗೊಜ್ಜನ್ನ ಹಾಕ್ಸ್ಕೊಂಡು ಬರ್ತೀವಿ. ಸರಿ ಸರಿ. ನಿಮಗೆ ಹೊಟ್ಟೆ ಚುರುಗುಡ್ತಿರ್ಬೇಕು. ಹೋಗಿ ಬಶೀರ್ ಅಣ್ಣರ ಮನೆಗೆ ಊಟ ಮಾಡ್ಕೊಂಡು ಬರ್ರಿ ಚೆನ್ನಾಗೆ. ಕಣ. ಟೈಮ್ ಆಗುತ್ತೆ ಅತ್ಲಾಗೆ ನಮ್ಗವ. ಸರಿ ರಂಗಜ್ಜವು, ನಡೀರಿ ಹೋಗೋಣ. ಹೋಟ್ಲಿಗೆ ಬರ, ನಾನು ನೋಡ್ಕೋಬೇಕತ್ಲಾಗೆ. ನಮ್ಮದು ಬಕ್ರೀದ್ ಹಬ್ಬ ಇದೆಯಲ್ಲ, ತುಂಬ ಚೆನ್ನಾಗಿ ಆಗುತ್ತೆ ಈ ಸರಿ. ನಾನು ಎಲ್ರದಕ್ಕಿಂತ ನಮ್ಮದು ಮನೆ ಬಕ್ರೀದ್ ಹಬ್ಬ ತುಂಬ ಚೆನ್ನಾಗಿ ಆಗಬೇಕು ಅಂತ ಇಷ್ಟಪಡ್ತೀನಿ. ನಮ್ಮದು ಫ್ರೆಂಡ್ಸ್ ಎಲ್ಲ ಬಂದು ಊಟ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮದು ಅಷ್ಟೇ ಖುಷಿ ಸಾಕು. ಬೇರೆ ಏನಿಗೂ ಬೇಡ. ಬಶೀರ್ ಅಣ್ಣರೇ ಬೇಜಾರು ಮಾಡ್ಕೊಬೇಡ್ಕಂಡ್ರಿ, ಬೆಳಗ್ಗೆ ನಿಮ್ಮ ಮನೆಗೆ ಬರಬೇಕು ಅಂತ ಹೊರಟಿದ್ವಿ. ಉಮೇಶ್ ಅಣ್ಣನ ಹೋಟ್ಲು ಕಂಡ್ಬಿಟ್ಟು ಅಲ್ಲೇ ಟೀ ಕುಡಿತಾ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡ್ವಾ, ಅಲ್ಲೇ ತಡವಾಗ್ಬಿಡ್ತು ಅತ್ಲಾಗೆ. ನೀವೇನು ಬೇಜಾರು ಮಾಡ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ಟೀ ಬೇಗ ಕುಡಿದು ಅತ್ಲಾಗೆ ಬಂದ್ಬಿಟ್ಟು ಅಣ್ಣ ಅತ್ಲಾಗೆ ನಿಮ್ಮ ಮನೆಗೆ. ಬಕ್ರೀದ್ ಹಬ್ಬದ ಶುಭಾಶಯಗಳು ಕಾಣ. ಅರೇ ಕೊಟ್ರೇಶ್ ಅಣ್ಣ, ನೀವು ಬಂದಿದ್ದು ನಮಗೆ ತುಂಬಾ ಇಷ್ಟ ಆಯಿತು. ರಂಗಜ, ಕೆಂಚಪ್ಪ, ಕರಿಯಪ್ಪರೇ, ನೀವು ಬಂದಿದ್ದು ನಮಗೆ ತುಂಬಾ ಖುಷಿ ಆಯಿತು. ಬರ್ರಿ ಬರ್ರಿ, ಕೂತ್ಕೊಳ್ರಿ, ಊಟ ಮಾಡಿರಂತೆ. ಕಣ್ರಿ ಬಶೀರ್ ಸಾಹೇಬ್ರೆ, ಕೂತ್ಕೊಳ್ತೀವಿ. ಕಣ್ರಿ. ನೀವು ಚೆಂದಾಗೆ ಕುತ್ಕೊಂಡಿರೋದು ನಮಗೆ ಖುಷಿಗಾಯಿತು. ತಡೀರಿ, ಊಟಗೆ ತೊಗೊಂಡು ಬರ್ತೀನಿ. ಚೆನ್ನಾಗಿ ಊಟ ಮಾಡಿರಂತೆ ನೀವು. ಬಿರಿಯಾನಿ ಚಿಕನ್ ಗೊಜ್ಜುಗೆ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಹಾಗೆ ಮಟನ್ಗೆ ಫ್ರೈ, ಚಿಕನ್ಗೆ ಫ್ರೈ ಎಲ್ಲ ಇದೆ ಅದರಲ್ಲೇ. ಚೆನ್ನಾಗಿ ಊಟ ಮಾಡಬೇಕು ನೀವು. ನೀವು ಒಂದು ಪೀಸ್ ಬಿಟ್ಟರು ಕೂಡ ನನಗೆ ತುಂಬ ಬೇಜಾರಾಗುತ್ತೆ. ನಾವೇ ನನಗೆ ನಿಮಗೆ ಬೇಜಾರು ಮಾಡಲ್ಲಪ್ಪ. ಚೆನ್ನಾಗಿ ಊಟ ಮಾಡ್ತೀವಿ ನಾವು. ಅರೆ ಬಶೀರಣ್ಣ, ಸ್ಮೆಲ್ ಅಂತೂ ತುಂಬ ಚೆನ್ನಾಗೈತೆ ಅಣ್ಣ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿನ. ಬಕ್ರೀದ್ ಹಬ್ಬಕ್ಕೆ ಬಿರಿಯಾನಿನೇ ಸ್ಪೆಷಲ್ ಕಂಡಣ. ಭಾಳ ಚೆನ್ನಾಗಿ ಮಾಡಿಸಿದ್ರೆ ನೀವು. ಬಾನ ಮರಿವ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸು. ಭಾಳ ಚೆನ್ನಾಗಿ ಬಿರಿಯಾನಿ ಮಾಡಿದ್ದಾರೆ. ಕುದ್ಗೆಲಿ ಸಿಗಾಕೊಂಡಾತು. ಚೆನ್ನಾಗಿ ಪೀಸ್ನ ತಿಂದ್ಬಿಟ್ಟು ನೀರು ಕುಡೀರಿ. ಕೆಂಚಪ್ಪಣ್ಣವ್ರೆ. ಆಯ್ತು ಬಿಡ್ರಿ ಸಾಹೇಬ್ರೆ. ನಮ್ಗೇನು ಸಿಕ್ಕಾಕಂಬಲ್ಲ, ಸಿಕ್ಕಾಕೊಂಡ್ರೆ ನೀರು ಕುಡಿತೀವಿ ಬಿಡ್ರಿ. ಬಿರಿಯಾನಿ ಸ್ಮೆಲ್ ಒಳ್ಳೆ ಊರಿಗೆ ಹಬ್ಬಂಗೈತಪ್ಪ. ಬಕ್ರೀದ್ ಹಬ್ಬದ್ದು ಬಿರಿಯಾನಿ ಭಾಳ ಚೆನ್ನಾಗೈತೆ. ಬಕ್ರೀದ್ ಹಬ್ಬಕ್ಕೆ ಅದೇನೇನು ಮಸಾಲೆ ಹಾಕ್ತಿರೋ ನಮಗೂ ಒಂಚೂರು ತೋರಿಸ್ಕೊಟ್ಬಿಟ್ರೆ ಅತ್ಲಾಗೆ. ನಮ್ಮನೆ ಹೆಣ್ಮಕ್ಳಿಗೂ ಬಿರಿಯಾನಿ ಮಾಡಕ್ಕೆ ಕೇಳ್ತೀವಿ. ಆದರೆ ಇಷ್ಟು ಟೇಸ್ಟಾಗಿ ನಾವು ಯಾವತ್ತು ಬಿರಿಯಾನಿ ತಿಂದೇ ಇಲ್ಲ ಬಕ್ರೀದ್ ಹಬ್ಬದಲ್ಲಿ. ಭಾಳ ಥ್ಯಾಂಕ್ಸ್ ಕಣ್ರಿ ಬಶೀರ್ ಅಣ್ಣರೇ.
ಅರೆ ನಮ್ದು ಮನೆ ಹೆಣ್ಮಕ್ಳು ಭಾಳ ಚೆನ್ನಾಗಿ ಬಿರಿಯಾನಿಗೆ ಮಾಡ್ತಾರೆ. ಹಾಂ, ಚಿಕನ್ ಚಾಪ್ಸು, ಮಟನ್ ಕಬಾಬ್, ಚಿಕನ್ ಕಬಾಬ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಅತ್ಲಾಗೆ. ಹಾಂ, ನೀವು ಇದನ್ನ ಚೆನ್ನಾಗಿ ತಿನ್ರಿ ಅತ್ಲಾಗೆ. ಹ್ಞೂ, ಅದನ್ನು ತಿಂದಿರಂತೆ. ಅಯ್ಯಯ್ಯಪ್ಪ, ಈ ಬಿರಿಯಾನಿನೇ ಸಾಕಾಗ್ಬಿಡ್ತಪ್ಪ ಅತ್ಲಾಗೆ. ನಮಗೆ ಚಿಕನ್ ಕಬಾಬು ಬೇಡ, ಮಟನ್ ಕಬಾಬು ಬೇಡ. ಹಾಂ, ಇನ್ನೊಂದು ದಿವಸ ಪಾರ್ಟಿ ಮಾಡೋಕ್ಕೆ ಇಟ್ಕೊಂಬನ, ಅವಾಗೆಲ್ಲ ಮಾಡಿಸಿರಂತೆ ಅತ್ಲಾಗೆ. ಹ್ಞೂ, ನಮಗಂತೂ ಈ ಬಿರಿಯಾನಿ ಟೇಸ್ಟೇ ಒಳ್ಳೆ ಸಾಕಾಗೈತಪ್ಪ ಅತ್ಲಾಗೆ. ಹ್ಞೂ, ಭಾಳ ಚೆನ್ನಾಗೈತೆ. ಹ್ಞೂ, ಅಯ್ಯೋ ಇಷ್ಟಕ್ಕೆ ಹೆಂಗೆ ಅಂದ್ಬಿಟ್ರೆ ಹೆಂಗೆ ಅಣ್ಣ, ಇನ್ನೂ ಭಾಳ ಮೆನು ಐತೆ. ಹ್ಞೂ, ಚೆನ್ನಾಗಿ ಊಟ ಮಾಡ್ಬೇಕು ನೀವು. ಅಯ್ಯೋ ಅಣ್ಣ, ಸಾಕು ಬಿಡೋಣ ಅತ್ಲಾಗೆ. ಈ ಬಿರಿಯಾನಿನೇ ಹೊಟ್ಟೆ ತುಂಬ ಅತ್ಲಾಗೆ. ಇನ್ನೊಂದು ದಿವಸ ಏನಾರ ಮಾಡಿವ್ರಂತೆ ಬಕ್ರೀದು ಹಬ್ಬ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಸಾಕು, ನಮಗೆ ಕರೆದು ಊಟಕ್ಕೆ ಇಟ್ಕೊಟ್ಟಿರಲ್ಲ, ಆ ವಿಶ್ವಾಸ ಸಾಕಣ. ಹ್ಞೂ, ನೋಡ್ರಿ, ನಮ್ಮದು ಬಕ್ರೀದ್ ಹಬ್ಬಗೆ ಬಿರಿಯಾನಿಗೆ ಸವಿಯೋಕ್ಕೆ ನಮ್ಮದು ಊರಿಂದು ಜನ ಬಂದಿದ್ದಾರೆ. ನಮ್ಮದು ಫ್ರೆಂಡ್ಸ್ ಕೆಂಚಪ್ಪ, ರಂಗಜ್ಜ, ಕೊಟ್ರೇಶು, ಕೈಯಬ್ಗೆ ಅಣ್ಣ ಬಂದಿದ್ದಾರೆ. ನೀವು ಮಿಸ್ ಮಾಡದೆ ನಮ್ಮದು ಬಕ್ರೀದ್ ಹಬ್ಬಗೆ ಬಿರಿಯಾನಿಗೆ ಊಟ ಮಾಡೋಕ್ಕೆ ಬರ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ಗೆ ಮಾಡಿರಿ, ಕಮೆಂಟ್ಗೆ ಮಾಡಿರಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ಗೆ ಚಾನಲ್ಗೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ.